ಈಗ ಸಂಸ್ಕಾರಗಳ ವಿಭಾಗ ನಮ್ಮ ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳ್ತಿದ್ರಿ, ಇವತ್ತು ವೈಷ್ಣವ ಏಕಾದಶಿ, ಹಾಗಾಗಿ ದಯಮಾಡಿ ಹೆಣ್ಮಕ್ಳು ಏನಾದ್ರೂ ಮಾಡಿದ್ರೆ ನೀವು ಉಪವಾಸ ಮನೆಯವರೆಲ್ಲ ಪಡ್ಬೇಕಾಗತ್ತೆ ವನವಾಸ ಅಂತ ಹೇಳ್ತಿದ್ರಿ. ಹಾಗಾಗಿ ಅಷ್ಟೇ ಅಲ್ಲ, ಸಂಕಷ್ಟಹರ ಚತುರ್ಥಿ ದಿವಸವೂ ಕೂಡ ಉಪವಾಸ ಮಾಡಿದ್ರೂ ಕೂಡ ಅದರ ನಿಯಮಾವಳಿಗಳ ಕುರಿತು ತಿಳಿಸ್ಕೊಡ್ತಿದ್ರಿ. ಈಗೇನ್ ಹೇಳ್ತೀರಾ? ನೋಡಿ, ಏಕಾದಶಿ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ಘಟನೆ. ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ತಿಂಗಳಿಗೊಂದ್ಸಲಿ ಲಂಗಣಂ ಪರಮೌಷಧಂ ಅಂತ ನ್ಯಾಚುರಲ್ ಆಗಿ ಪ್ರತಿಯೊಬ್ಬ ಮನುಷ್ಯನಿಗೆ ಜೀರ್ಣಶಕ್ತಿ ಇಲ್ದಿದ್ದಾಗ ಈ ಒಂದು ವಿಶೇಷವಾಗಿರ್ತಕ್ಕಂಥ ರೂಪುರೇಖೆಗಳನ್ನ ಭಗವಂತನೇ ಏಕಾದಶಿ ಅಂತ ಮಾಡ್ದ, ಹಿರಿಯರು ಮಾಡ್ಕೊಂಡು ಬಂದರು. ಏಕಾದಶಿನ ಆಚರಿಸಿದ್ರೆ ಬಹಳ ಉತ್ತಮ, ಆಚರಿಸದೆ ಇದ್ದ ಪಕ್ಷದಲ್ಲಿ ಮಧ್ಯಮ. ಎಲ್ಲರೂ ಅಕಸ್ಮಾತ್ ಬೇರೆಯವರು ಆಚರಿಸೋರಿಗೆ ನೀವೇನಾದರೂ ವಿಘ್ನ ಮಾಡಿದ್ರೆ ಅಧಮ ಅಧಮ ಅಧಮ. ಅಂದರೆ ಅಯ್ಯೋ ತಿನ್ಬಿಡ್ರಿ ಪರವಾಗಿಲ್ಲ ಏನಾಗಲ್ಲ ಅನ್ನೋ ರೀತಿ ನಿಮಗೆ ಮಾಡೋಕ್ಕಾಗದೇ ಇದ್ದ ಪಕ್ಷದಲ್ಲಿ ಬಾಯಿ ಮುಚ್ಕೊಂಡು ಇದ್ದು ಬಿಡಿ. ಇನ್ನೊಬ್ಬರು ಮಾಡ್ತಾ ಇದ್ದವ್ರನ್ನ ಏನಾದರೂ ಅಕಸ್ಮಾತ್ ತಪ್ಸಿ ಗಿಪ್ಸಿ ಏನಾದರೂ ಮಾಡಿದ್ರೆ, ಬಹಳ ಜನ ಕೆಲವರು ಜ್ಞಾಪಿಸ್ಕೊಂಡಿರ್ತಾರೆ. ಬೆಳಗ್ಗೆ ಏಕಾದಶಿ ಆಫೀಸ್ಗೆ ಹೋಗುವಾಗ ಅವ್ನು ಯಾರೋ ತಂದಿರ್ತಾನೆ ಫಸ್ಟ್ ಕ್ಲಾಸ್ ಆಗಿ ಬಿರಿಯಾನಿ. ಸರಿ, ಓ ರುಚಿ ವಾಸನೆ ಬರ್ತಾ ಇದೆಯಲ್ಲೋ ತಿನ್ಬಿಡು ಅಂತಾನೆ. ಅಯ್ಯೋ ಇವತ್ತು ಏಕಾದಶಿ ತಿಂದ್ಬಿಟ್ನೆ, ಬಾಯ್ ಬಿಡ್ಕೋ, ನನಗೇನಾಗಬೇಕು ಅಂದರೆ ವಿಚಾರ ಆವತ್ತಿನ ದಿವಸ ಏನಾಗತ್ತೆ ಅಂತ ಗೊತ್ತಿಲ್ಲದೆ, ಜ್ಞಾಪಕ ಶಕ್ತಿ ಇಲ್ಲದೆ ಇದ್ದ ಪಕ್ಷದಲ್ಲಿ ನೀವು ಈ ರೀತಿಯಾಗಿ ಎಡವು ಬಿಡ್ತೀರಾ. ಹುಷಾರ್. ಅದಕ್ಕೆ ಇವತ್ತಿನ ದಿವಸ ಒಂದು ಜ್ಞಾಪಿಸ್ತೀನಿ. ರೋಹಿಣಿ ನಕ್ಷತ್ರ ಏಕಾದಶಿನೇ ಬಿದ್ದಿರೋದ್ರಿಂದ ಕೃಷ್ಣ ಪರಮಾತ್ಮನಿಗೆ ಸಾಯಂಕಾಲ ತುಳಸಿ ದಳವನ್ನಿಟ್ಟು ಮನೆಯಲ್ಲಿ ಯತ್ರ ಯೋಗೀಶ್ವರ ಕೃಷ್ಣ ಯತ್ರೋತ್ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋರ್ಭೂತಿಧ್ರುವ ನೀತಿರ್ಮತಿರ್ಮಮ, ಆ ನೀತಿ ಪಾಠವನ್ನು ಹೇಳಿರ್ತಕ್ಕಂಥ ಅರ್ಜುನ ಅಂಥ ವಿಶೇಷವಾಗಿರ್ತಕ್ಕಂಥ ಸದ್ಭಾವನೆಯಲ್ಲಿ ಆ ದಶ ಅವತಾರಗಳನ್ನು ತೋರಿಸಿರ್ತಕ್ಕಂಥವನು, ವಿಶೇಷವಾಗಿ ವಿಶ್ವರೂಪವನ್ನು ತೋರಿಸಿರ್ತಕ್ಕಂಥ ಕೃಷ್ಣ ಪರಮಾತ್ಮನ ಇವತ್ತು ಸ್ಮರಣೆ ಮಾಡ್ಕೊಳ್ಳಿ. ಬಹಳ ವಿಶೇಷ ಶುಕ್ರವಾರವೇ ಆಗಿರೋದ್ರಿಂದ ತುಳಸಿ ದಳ ಯಾಕೆ ಇಡ್ತೀವಿ ಅಂದರೆ, ಇವತ್ತಿನ ದಿವಸನೇ ಈ ನಕ್ಷತ್ರ ದಿವಸನೇ ಏಕಾದಶಿ ರೋಹಿಣಿ ನಕ್ಷತ್ರ ಬಿದ್ದಾಗಲೇ, ಮಾಘ ಮಾಸ ಪ್ರಾರಂಭವಾಗಿದ್ದಾಗಲೇ ವಿಶೇಷವಾಗಿ ನಡೀತಕ್ಕಂಥ ವಿಚಾರ ಏನು ಅಂದರೆ, ತುಲಾಭಾರ ನಡೆದ ದಿನವೇ ಇವತ್ತು. ಅಂದರೆ ಆ ಕಡೆ ಸತ್ಯಭಾಮ, ಈ ಕಡೆ ಕೃಷ್ಣ ರುಕ್ಮಿಣಿ ಸತ್ಯಭಾಮ. ಆ ರುಕ್ಮಿಣಿ ಭಕ್ತಿಯಿಂದ ತುಳಸಿಯನ್ನು ಹಾಕ್ತಾಳೆ. ಸತ್ಯಭಾಮ ನನ್ನ ಐಶ್ವರ್ಯವೆಲ್ಲ ಕೃಷ್ಣನ್ ತೂಗಬಹುದು ಅಂದ್ಕೊಂಡು ಆ ಧಿಮಾಕನ್ನ ಜಗತ್ತಿಗೆ ತೋರ್ಸಕ್ಕೋಸ್ಕರ ಕೃಷ್ಣ ಪರಮಾತ್ಮ ಇದು ಬೇಕಾ ಭಕ್ತಿ ಬೇಕಾ ಅಂತ ಎರಡೂ ತೋರಿಸ್ಕೊಟ್ಟಿದ್ದ ದಿನವೇ ಇವತ್ತಿನ ದಿವಸ. ಅದಕ್ಕೆ ನೀವೇನು ಮಾಡಬೇಕು, ಭಕ್ತಿಯೇ ಮಾರ್ಗ ಅಂತ ಹೇಳಿ ಆ ಭಕ್ತಿ ಮಾರ್ಗದಲ್ಲಿರತಕ್ಕಂಥ ಅನುಗ್ರಹ ಇವತ್ತಿನ ದಿವಸ ತುಳಸಿ ದಳವನ್ನು ಕೃಷ್ಣ ಪರಮಾತ್ಮನಿಗೆ ಅರ್ಪಿಸಿ, ಕೊಳಲನ್ನು ಊದತಕ್ಕಂಥ ಕೃಷ್ಣ ಪರಮಾತ್ಮನ ಮನೆಯಲ್ಲಿ ಪುಟಾಣಿಗಿದ್ರೂ ಸರಿ, ಅಥವಾ ಅಂಬೆಗಾಲು ಇಟ್ಕೊಂಡ್ರೆ ಪುಟಾಣಿ ಕೃಷ್ಣನಾದರೂ ಸರಿ, ಯಾವುದಾದ್ರೂ ಪಟವಿದ್ರೂ ಸರಿ. ಯಾವ ಕಾಲಕ್ಕೂ ಏನು ಹೇಳಿದ್ದೀನಿ, ಸಿಂಗಲ್ ಕೃಷ್ಣ ಫ್ಲೂಟ್ ಊದ್ತಾ ಇರೋ ಕೃಷ್ಣನ ಇಟ್ಕೋಬೇಡಿ. ಯಾವ ಕಾಲಕ್ಕೂ ಮಹಾಭಾರತ ಯುದ್ಧವನ್ನ ಮಾಡೋಕ್ಕೆ ಮೊದಲು ಭಗವದ್ಗೀತೆಯನ್ನು ಉಪದೇಶ ಮಾಡ್ತಕ್ಕಂಥ ಅರ್ಜುನ ಕಾಲ್ ಕೆಳಗಿದ್ದು ಆ ಭಗವದ್ಗೀತೆ ಕೃಷ್ಣ ರಥದ ಪಕ್ಕದಲ್ಲಿರೋದಾಗಲಿ ಮನೇಲಿ ಇಟ್ಕೋಬೇಡಿ. ಮಹಾಭಾರತ ನಡೆಯುತ್ತೆ ಅಂತ ಮೊದಲೇ ಜ್ಞಾಪಿಸಿದ್ದೀನಿ. ಅದಕ್ಕೆ ಇವತ್ತು ಏಕಾದಶಿಯಲ್ಲಿ ಉಪವಾಸ ಮಾಡ್ಬೇಕಾದ್ರೆ ರಾತ್ರಿ ಯಾವ ಕಾಲಕ್ಕೂ ಉಪಹಾರಗಳನ್ನ ಮಾಡಬೇಡಿ, ಫಲಹಾರಗಳನ್ನ ಮಾತ್ರ ತಗೊಳ್ಳಿ. ಜ್ಞಾಪಕ ಇಟ್ಕೊಳ್ಳಿ, ಫಲಹಾರ ಅಂದರೆ ಬರೀ ಹಣ್ಣು ಹಂಪಲಗಳು, ಉಪಹಾರ ಅಂದರೆ ತಿಂಡಿ ತೀರ್ಥಗಳು. ತಿಂಡಿ ತೀರ್ಥ ಬೆಳಗಿಂದ ಉಪವಾಸ ಇದ್ದು ತಿಂದುಬಿಟ್ರೆ ಏನೂ ಪ್ರಯೋಜನವಿಲ್ಲ, ಎಲ್ಲ ವ್ಯರ್ಥ. ಅದ್ರ ಬದಲು ಬಾಯಿ ಮುಚ್ಕೊಂಡು ಲಕ್ಷ್ಮಣ ತಿನ್ನೋದು ಉತ್ತಮ ಅಂತ ಮುಖಾಂತರ ಹೇಳ್ತಿದ್ದೀನಿ. ನಾಳೆ ಎಲ್ಲ ಎಲ್ಲಿ ಹೋಗ್ಬೇಕು ನೀವು? ಇವತ್ತೇ ಲಾಸ್ಟ್ ಡೇ. ನೀವೇನು ಇಟ್ಕೋಬೇಕು, ಕಲ್ಲುಪ್ಪು ಸಮುದ್ರದ ತಂದು ಇಟ್ಕೋಬೇಕು ಮನೇಲಿ. ಕಲ್ಲುಪ್ಪು ಅಂದರೆ ನೀವು ಹಾಕ್ತಕ್ಕಂಥ ಕಲ್ಲುಪ್ಪಲ್ಲ, ಕಲ್ಲಾಗಿ ಹೋಗಿರೋ ಆ ಉಪ್ಪು, ಸಮುದ್ರದ ಉಪ್ಪನ್ನ ಮನೆಗೆ ತಂದಿಟ್ಕೋಬೇಕು. ಪಶ್ಚಿಮ ದಿಗ್ಬಾಗೆ ಪ್ಲಾಸ್ಟಿಕ್ ಅಲ್ಲೋ ಗ್ಲಾಸಲ್ಲೋ ಮರದಲ್ಲೋ ಇಟ್ಕೊಳ್ತಕ್ಕಂಥದ್ದು, ನೀರು ಹಾಕಿ ಉತ್ತಮವಾಗಿ. ಇಲ್ಲದಿದ್ದ ಪಕ್ಷದಲ್ಲಿ ವಿಶೇಷವಾಗಿ ಪಶ್ಚಿಮದ ಗೋಡೆಗೆ ಒಂದು ಗ್ಲಾಸ್ ತಟ್ಟೆಯಲ್ಲಿ ಸ್ವಲ್ಪ ನೀರು ಹಾಕಿ ಕಲ್ಲುಪ್ಪಿನ ಮೇಲೆ ಸೋಮವಾರ ಬೇರೆ ಹೂವು, ಮಂಗಳವಾರ ಬೇರೆ ಹೂವು, ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಹೂವು, ಆ ಹೂವು ಆ ವಾರದ್ದು. ಅದ ರೀತಿ ಇಟ್ಟು ಸಂಸ್ಕಾರ ಮಾಡಿಕೊಂಡ್ರೆ ಸರ್ವ ಕಾರ್ಯ ಸಿದ್ಧಿ ಏನಾಗಿಲ್ವೋ ಅದೆಲ್ಲ ಸಿದ್ಧಿಯಾಗಿ ಒಂದೊಂದಾಗಿ ಆಗಕ್ಕೆ ಶುರು ಆಗ್ಬಿಡುತ್ತೆ. ಆದ್ರಿಂದ ಪ್ರಾರ್ಥನೆನ ಮಾಡ್ಕೊಂಡಿರತಕ್ಕಂಥ ದಿನ ಅದನ್ನು ತಂದಿರೋದು. ನಾಳೆ ಬೂತ್ ಕುಂಬಳಕಾಯಿಗೆ ಇವತ್ತೇ ರೆಡಿಯಾಗಿ ತಂದುಬಿಡಿ, ನಾಳೆ ಕಾಸ್ಟ್ಲಿ. ಅಕಸ್ಮಾತ್ ಜಾಸ್ತಿ ಯಾವನೋ ಟಿವಿ ಗಿವಿ ನೋಡ್ಬಿಟ್ಟಾನೋ ರೇಟ್ ಹೆಚ್ಚಿಸ್ಬಿಡ್ತಾನೆ, ಹುಷಾರ್. ಯಾರಾದರೂ ಬಿಟ್ಟಿ ಕೊಟ್ಟರೆ ತಗೊಂಬರತಕ್ಕಂಥ ಅವಕಾಶ ಮಾಡಲೇಬೇಡಿ. ಒಂದು 10 ರೂಪಾಯಿ ಆದರೂ ಕೊಟ್ಟು ತಗೊಂಬನ್ನಿ. ಯಾವತ್ತು ಬೂತ್ ಕುಂಬಳಕಾಯಿನ, ಕಬ್ಬಣವನ್ನ, ಮೊಸರನ್ನ ಯಾವ ಕಾಲಕ್ಕೂ ಕಾಣಿಕೆ ಇಲ್ಲದೆ ತರಬಾರ್ದು. ಮನೆಗೆ ತಂದ್ರೆ ಯಾವ ಕಾಲಕ್ಕೂ ಸಾಲದಲ್ಲಿ ಮುಳುಗೋಗ್ತೀರ, ಹುಷಾರ್. ಯಾರಾದರೂ ಹಾಕೊಟ್ರೆ ಒಂದು 10 ರೂಪಾಯಿ ಆದರೂ ಕೊಟ್ಬಿಡಿ. ಕಬ್ಬಣನ ತಂದ್ರೆ ಒಂದು 10 ರೂಪಾಯಿ ಕೊಟ್ಬಿಡಿ. ಇಲ್ಲದಿದ್ದ ಪಕ್ಷದಲ್ಲಿ ಮೊಸರು ತಂದ್ರೆ ಋಣ ಬೇಡಪ್ಪ ಅಂತ ಒಂದು 10 ರೂಪಾಯಿ ಕೊಟ್ಟು ತರತಕ್ಕಂಥ ಅವಕಾಶ. ಅದಕ್ಕೆ ನೀವು ಅಂಗಡಿಯಲ್ಲಿ ತಂದ್ರೆ ಬಹಳ ಉತ್ತಮ. ಯಾರಾದರೂ ಫ್ರೀಯಾಗಿ ಕೊಟ್ಟರೆ, ನಮ್ಮ ತೋಟದಲ್ಲೇ ಬೆಳೆದಿದೆ ಅಂದರೆ ನಿಮ್ಮ ತೋಟದಲ್ಲೇ ಇದ್ರೆ ಬಹಳ ಸಂತೋಷ, ತಗೊಂಬನ್ನಿ. ಯಾರಾದರೂ ಬೇರೆಯವ್ರು ಕೊಟ್ಟರೆ, ನೀವು 2 ತರ್ತಾ ಇದ್ದೀರಾ, ನನಗೊಂದು 4 ತಂದ್ಬಿಡಿ ಅಂತ ಹೇಳಿ ಇಟ್ಕೊಂಬರ್ತಕ್ಕಂಥ ಅವಕಾಶ ಇದ್ರೆ ಒಂದು 10 ರೂಪಾಯಿ ಆದರೂ ಕೊಟ್ಬಿಡಿ. ಅವ್ರು ಫ್ರೀಯಾಗಿ ಕೊಟ್ಟರೆ, ಇಲ್ಲ ದುಡ್ಡು ಕೊಟ್ಬಿಟ್ರಿ ಮುಲಾಜಿಲ್ಲ ಅಂದರೆ ಬಹಳ ಸಂತೋಷ, ಕೊಟ್ಬಿಡಿ. ಬೂದ್ ಕುಂಬಳಕಾಯಿ ಪುಟ್ಟದಾದ್ರೂ ಇರಬೇಕು, ಪೂರ್ಣವಾಗಿರಬೇಕು. ಅರ್ಧ ಗಿರ್ಧ ಕತ್ತರಿಸ್ಕೊಂಡು ಹುಳಿ ಗಿಳಿ ಮಾಡೋಕ್ಕೋಸ್ಕರ ತರಬೇಡಿ. ಕೊಡಬೇಕಾದ್ದು ನಾಳೆ ಎಲ್ಲಿಗೆ? ಮಠಗಳಿಗೆ, ದೇವಸ್ಥಾನಗಳಿಗೆ, ಮಧ್ಯಾಹ್ನ ಊಟ ಉಪಚಾರಗಳು ಎಲ್ಲೆಲ್ಲ ಅನ್ನದಾನ ಮಾಡ್ತಾರೋ
ಆ ಕ್ಷೇತ್ರಗಳಿಗೆ. ಎಂದಿಗೂ ಜ್ಞಾಪಕ ಇಟ್ಕೊಳ್ಳಿ, ಏಕಾದಶಿ ಎಂದು ಯಾವ ಕಾಲಕ್ಕೂ ಹೆಣ್ಣು ಮಕ್ಕಳು ಮದುವೆ ಆಗಿದ್ದವರು ಆಗದಿದ್ದವರು ಯಾವ ಕಾಲಕ್ಕೂ ದಿನಗಳು ನಿಲ್ತ್ಕೊಳ್ಳದೇ ಇದ್ದ ಪಕ್ಷದಲ್ಲಿ ವಯಸ್ಸಾದ ಮೇಲೇನೆ ಉಪವಾಸಗಳು, ಯಾವ ಕಾಲಕ್ಕೂ ವ್ರತಗಳು ಮಾಡಬೇಡಿ. ವ್ರತ ನಿಂತ್ಕೊಂಡ್ರೆ ನಿಷ್ಠೆಯಿಂದ ಮಾಡಬೇಕು, ನಿಯತ್ತಿಂದ ಮಾಡಬೇಕು, ಕ್ರಮವಾಗಿ ಮಾಡಿದ್ರೇನೆ ನಿಮಗೆ ಫಲಾಫಲ. ದೇವರು ಒಳ್ಳೇದು ಮಾಡಲಿ, ನಿಮ್ಮೆಲ್ಲರಿಗೂ ಲೋಕವೆಲ್ಲ ಕ್ಷುಭಿಕ್ಷವಾಗಿರ್ಲಿ ಅಂತ ನೀವು ಏನ್ ಹೇಳ್ಬೇಕು, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಇವತ್ತು ಏಕಾದಶಿ, ಹಾಗಾಗಿ ಹೆಣ್ಮಕ್ಳೆಲ್ಲ ಏಕಾದಶಿ ಮಾಡ್ತಾರೆ, ಆದ್ರೆ ನಿಟ್ಟುಪವಾಸ ಮಾಡಬೇಡಿ, ಅದಕ್ಕೊಂದು ನಿಯಮ ಇದೆ ಅಂತ ಬಹಳ ಕರಾರುವಕ್ಕಾಗಿ ತಿಳಿಸ್ಕೊಟ್ರಿ. ಜೊತೆಗೆ ಇನ್ನಷ್ಟು ಬಹಳಷ್ಟು ಒಳ್ಳೆಯ ಮಾಹಿತಿಯನ್ನ ನೀಡಿದ್ದೀರಾ ನಮ್ಮೆಲ್ರಿಗೂ. ನಾಳೆ ಒಂದು ಸಮುದ್ರದಲ್ಲಿ ಸಿಗುವ ಲವಣವನ್ನ ತಂದಿಟ್ಟು ಏನ್ ಮಾಡ್ಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಒಳ್ಳೆಯ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಸರಿ, ಹಾಗಾದ್ರೆ ಹೊರಡ್ತಾ ಇದ್ವಿ. ಮತ್ತೆ ನಾಳೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಭೇಟಿ ಆಗೋಣ ಅಂತ ಹೇಳ್ತಾ ಹೋಗ್ ಬರೋದಾ. ನಮಸ್ಕಾರ. ನಮಸ್ಕಾರ. ಜೈ ಶ್ರೀ ಕೃಷ್ಣ, ಜೈ ಶ್ರೀ ಕೃಷ್ಣ.